ನಮಸ್ಕಾರ, ಸ್ವಾಗತ ನಿಮಗೆ. ವೆಲ್ಕಮ್ ಟು ದ ಜೋಶ್ ಫ್ಯಾಕ್ಟರ್. ನಾನು ನಿಖಿಲ್ ಜೋಶಿ. ನೋ ಫಿಲ್ಟರ್ ನಿಖಿಲ್ ಸಂದರ್ಶನ ಸಂಭಾಷಣೆಯಲ್ಲಿ ಇವತ್ತು ನನ್ನ ಜೊತೆ ಇದ್ದಾರೆ ಚಿಂತಕರು, ವಾಕ್ಚಾತುರ್ಯತೆಗೆ ತಮ್ಮದೇ ಆದ ಒಂದು ಗುರುತನ್ನ ಮೂಡಿಸಿದಂಥ ಚಕ್ರವರ್ತಿ ಸೂಲಿಬೆಲೆ ಅವರು. ನಮಸ್ಕಾರ. ನಮಸ್ಕಾರ ನಿಖಿಲ್. ನೈಸ್ ಟು ಮೀಟ್ ಯು. ಲಾಂಗ್ ಟೈಮ್ ಚಕ್ರವರ್ತಿ ಸರ್. ಮೇ ಬಿ ಅಲ್ವಾ, ಫೋನಲ್ಲಿ ಬಹಳ ಸಲ ಮಾತಾಡಿದ್ದೀವಿ. ಸಿಗ್ಲಿಕ್ಕೆ ಆಗೋದು ಬಹಳ ಕಷ್ಟ ಇತ್ತು ಅಂಡ್ ಫೈನಲಿ ಯು ಕಾಟ್ ಮಿ ಅಪ್. ರೀಸೆಂಟ್ ಇವೆಂಟ್ಸ್ ಇಂದ ಶುರು ಮಾಡಿ ಹಾಗೆ ಎಷ್ಟು ಹಿಂದಕ್ಕಾಗತ್ತೆ ಅಷ್ಟು ಹಿಂದಕ್ಕೆ ಹೋಗೋಣ. ಭಾನು ಮುಷ್ತಾಕ್ ಅವ್ರನ್ನ ಕರೆಯೋದ್ರಲ್ಲಿ ತಪ್ಪೇನಿತ್ತು? ಖಂಡಿತವಾಗಿ ತಪ್ಪಿಲ್ಲ. ಭಾನು ಮುಷ್ತಾಕ್ ಈ ನೆಲದ ಪರಂಪರೆಯನ್ನ ಗೌರವಿಸಿ ಬಂದಿದ್ರೆ ಖಂಡಿತವಾಗ್ಲೂ ತಪ್ಪಿರ್ತಿರ್ಲಿಲ್ಲ. ನಿಖಿಲ್, ಇದೇ ನಮ್ಮ ದಸರಾ ಉತ್ಸವದ ಇನಾಗ್ರೇಷನ್ಗೆ ನಿಸಾರ್ ಅಹಮದ್ ಬಂದಿದ್ದನ್ನು ಯಾರು ವಿರೋಧಿಸಿದ್ದಾರೆ? ಈ ರಾಷ್ಟ್ರದ ರಾಷ್ಟ್ರಪತಿಯಾಗಿ ಅಬ್ದುಲ್ ಕಲಾಂ ಅವರನ್ನ ಆಯ್ಕೆ ಮಾಡಿದ ಯಾರು? ಸ್ವತಃ ಭಾಜಪ ಗವರ್ಮೆಂಟು, RSS ಬೆಂಬಲಿತ, ನನ್ನಂತ ಲಕ್ಷಾಂತರ ಕೋಟ್ಯಂತರ ಜನರ ಒಂಥರ ಐಕಾನ್ ಅಂತ ಅನಿಸ್ಕೊಳ್ತಿದ್ದ ಅಟಲ್ ಬಿಹಾರಿ ವಾಜಪೇಯಿ ಅವರು ಮಾಡಿದಾಗ ವಿರೋಧ ಮಾಡಿದ್ದೀವ ನಾವು? ಯಾವತ್ತೂ ಮಾಡಲಿಲ್ಲ. ಆಮೇಲೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಅವ್ರನ್ನ ಮಾಡಿದಾಗ ಸಂಭ್ರಮಿಸಿದ್ದೆಲ್ಲದಕ್ಕಿಂತ ಹೆಚ್ಚು ನಾವೇ. ಮುಸಲ್ಮಾನರು ಸಂಭ್ರಮಿಸಿದ್ರೋ ಇಲ್ವೋ ನಂಗೆ ಗೊತ್ತಿಲ್ಲ. ಇನ್ಫ್ಯಾಕ್ಟ್ 2ನೇ ಬಾರಿ ಅವರಿಗೆ ಟರ್ಮ್ ಎಕ್ಸ್ಟೆನ್ಷನ್ ಕೊಡಬೇಕು ಅಂತಿದ್ದಾಗ ಕಾಂಗ್ರೆಸ್ ಗವರ್ಮೆಂಟ್ ಇತ್ತು, UPA ಇತ್ತು. UPAನವರು ಎಕ್ಸ್ಟೆಂಡ್ ಮಾಡಲಿಲ್ಲ. ಒಬ್ಬ ಮುಸಲ್ಮಾನನಿಗೆ UPAನವರು ಎಕ್ಸ್ಟೆಂಡ್ ಮಾಡಲಿಲ್ಲ. ಆದರೆ ನಾವು ಭಾರತೀಯರು ಬಹಳ ಪ್ರೀತಿಯಿಂದ ಅಕ್ಸೆಪ್ಟ್ ಮಾಡಿದ್ವಿ. ಅಂದ್ರೆ ನಮ್ಗೆಲ್ಲೋ ಒಂದು ಕಡೆ ಮುಸ್ಲಿಂ ಹಿಂದೂ ಅನ್ನೋ ಪ್ರಶ್ನೆ ಅಲ್ಲ, ಈ ನೆಲದ ಪರಂಪರೆಯನ್ನ ಗೌರವಿಸ್ತೀರಾ? ಹಾಗಿದ್ರೆ ಮಾಡಿ. ಇದು ಸೆಕ್ಯುಲರ್ ಈವೆಂಟ್ ಅಲ್ಲ. ನೀವು ಯಾವುದೋ ಸೆಕ್ಯುಲರ್ ಈವೆಂಟ್, ಸರ್ಕಾರದ ಯಾವುದೋ ಸೆಕ್ಯುಲರ್ ಈವೆಂಟ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಐ ಹ್ಯಾವ್ ನೋ ಪ್ರಾಬ್ಲಮ್, ನೀವು ಯಾರನ್ನಾದ್ರೂ ಕರ್ಕೊಳ್ಳಿ. ಬಟ್ ಇದು ಸೆಕ್ಯುಲರ್ ಈವೆಂಟ್ ಅಲ್ಲ. ಇದು 100% ಚಾಮುಂಡಿ ತಾಯಿಯ ಆ ಗೌರವವನ್ನು ಸೂಚಿಸುವಂಥದ್ದು. ನೀವು ಗೌರವಿಸೋದಿಲ್ಲ ಅಂತ ಪ್ರತ್ಯಕ್ಷವಾಗಿ ಹೇಳಿಕೊಂಡ ನಂತರ ನಿಮ್ಮನ್ನು ಕರೆಯೋದ್ರಲ್ಲಿ ಅರ್ಥ ಇಲ್ಲ ಅಂತ ನನಗನ್ಸುತ್ತೆ. ಅಲ್ಲ, ಇದು ನಾಡ ಹಬ್ಬನ ಧರ್ಮ ಹಬ್ಬನ? ನಾಡ ಹಬ್ಬ ಧಾರ್ಮಿಕ ಆಚರಣೆಗಳ ನೆಲಕಟ್ಟಿನ ಮೇಲೆ ನಿರ್ಮಾಣಗೊಂಡಿರುವ ನಾಡ ಹಬ್ಬ. ನಾವು ದಸರಾ ಹಬ್ಬ ಅನ್ನೋದು ಸೆಕ್ಯುಲರ್ ಹಬ್ಬ ಅಲ್ಲ. ದಸರಾಕ್ಕೆ ನಾವು ಚಾಮುಂಡಿಯನ್ನು ಪೂಜಿಸ್ತೀವಿ. ನಿಮ್ಮ ಇಸ್ಲಾಂನಲ್ಲಿ ದೇವಿಯ ಪೂಜೆಗೆ ಅವಕಾಶ ಇಲ್ಲದೆ ಹೋದಾಗ ನೀವು ಚಾಮುಂಡಿಯನ್ನು ಪೂಜಿಸುವಂತ, ಚಾಮುಂಡಿಯ ಅರ್ಚನೆಯ ಆ ವೈಭವವನ್ನು ಕಾಣುವಂತ ಈ ಉತ್ಸವದ ಇನಾಗ್ರೇಷನ್ಗೆ ಹೇಗೆ ಬರ್ತೀರಾ? ಇದು ನೀವು ಕಟ್ಟರ್ ಇಸ್ಲಾಮಿಸ್ಟೇ ಆಗಿದ್ರೆ ನಿಮ್ಗೆ ಇಸ್ಲಾಮೂ ಕೂಡ ಅನುಮತಿ ಕೊಡೋದಿಲ್ಲ. ನೀವು ಚಾಮುಂಡಿಯನ್ನ ಅಲ್ಲಿಗೆ ಹೋಗಿ ಆರಾಧನೆ ಮಾಡುವಾಗ ಏನಂತ ಆರಾಧನೆ ಮಾಡ್ತೀರಾ? ನೀನು ನನ್ನ ಪಾಲಿನ ದೇವರು ಅಂತ ಆರಾಧನೆ ಮಾಡ್ತೀರಾ. ಆಕೆಗೆ ಹೂವನ್ನು ಎರಚ್ತೀರಾ, ಆರತಿ ಮಾಡ್ತೀರಾ, ಅಥವಾ ಆರತಿ ಮಾಡೋರಿಗೆ ನೀವು ಗ್ರೀನ್ ಫ್ಲಾಗ್ ತೋರಿಸಿ ಮಾಡಿ ಅಂತ ಹೇಳ್ತೀರಾ. ಅಂದ್ರೆ ನೀವು ಅಲ್ಲಾಹನಿಗೆ ಪ್ಯಾರಲಲ್ ಆಗಿ ಮತ್ತೊಬ್ಬರನ್ನ ಇಟ್ಟಂತಾಯ್ತು. ನಿಮ್ಮ ಇಸ್ಲಾಮೂ ನಿಮಗೆ ಅನುಮತಿಸೋದಿಲ್ಲ, ನಮ್ಮ ಹಿಂದೂ ಧರ್ಮವೂ ಕೂಡ ಇದನ್ನ ಶ್ರದ್ಧೆಯಿಂದ ಸ್ವೀಕರಿಸಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಅಂದ್ರೆ ಈ ಪ್ರಾಬ್ಲಮ್ ಇರುವಾಗ ನೀವು ನಿಮ್ಮ ಇಸ್ಲಾಮೂ ಅನುಮತಿಸದೇ ಇರೋದನ್ನ, ಹಿಂದೂ ಧರ್ಮವೂ ಒಪ್ಪಿಕೊಳ್ಳದೆ ಇರೋದನ್ನ, ಅಂತ ಒಬ್ಬ ವ್ಯಕ್ತಿನ ಕರ್ಕೊಂಡು ಬಂದು ಇಲ್ಲಿ ನಿಲ್ಲಿಸೋದಕ್ಕೆ ಏನ್ ರೀಸನ್ ಇದೆ? ಅದು ಹಿಂದೂಗಳನ್ನ ತಿವಿಬೇಕು ಅಂತ, ಅವರಿಗೆ ಟಾಂಟ್ ಹೊಡಿಬೇಕು ಅಂತ ನಾವು ಮನಸ್ಸಿಗೆ ಬಂದಿದ್ದು ಮಾಡ್ತೀವಿ. ನಿಮ್ಮದನ್ನೂ ಕೂಡ ಇಂಟರ್ವ್ಯೂನ್ ಮಾಡ್ತೀವಿ, ಒಳಗೆ ನುಗ್ಗುತ್ತೀವಿ, ನಿಮ್ ಟೋಟಲ್ ವ್ಯವಸ್ಥೆನ ಹಾಳು ಮಾಡ್ತೀವಿ ಅಂತ ಹೇಳೋದನ್ನ ಬಿಟ್ರೆ ವಾಟ್ ಎಲ್ಸ್ ಯು ಹ್ಯಾವ್? ಅಂದ್ರೆ ಸರ್ಕಾರ ಇಂಟೆನ್ಷನ್ ಇದಿದೆ ಅಂತ? ಅಬ್ಸಲ್ಯೂಟ್ಲಿ. ಯಾವಾಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೋ ಅವರು ಹಿಂದೂಗಳನ್ನ ತಿವಿಯುವಂತ ಪ್ರಯತ್ನ ಮಾಡ್ತಾನೆ ಬಂದಿದ್ದಾರೆ. ಆಸ್ ಅ ಹೋಲ್ ಹಿಂದೂ ಆಗಿ ನಾನು ಮಾತನಾಡ್ತಿರೋದು. ಅವರು ಹಿಂದೂವನ್ನು ಹೆಂಗೆ ತಿವಿತಾರೆ? ಒಂದು, ಹಿಂದೂಗಳನ್ನ ಜಾತಿ ಹೆಸರು ಹೊಡೆಯುವಂಥ ಪ್ರಯತ್ನ ಮಾಡ್ತಾರೆ. ಹಿಂದೂಗಳನ್ನ ಆರ್ಯ ಮತ್ತು ದ್ರಾವಿಡ ಅಂತ ಹೊಡೆಯುವಂಥ ಪ್ರಯತ್ನ ಮಾಡ್ತಾರೆ. ಮೇಲು ಮತ್ತು ಕೀಳು ಅನ್ನುವಂಥ ವಿಚಾರವನ್ನು ಸಿದ್ದರಾಮಯ್ಯನವ್ರ ಕಾಲದಲ್ಲಿ ವ್ಯಾಪಕವಾಗಿ ತೆಗೆದುಕೊಂಡು ಹೋಗ್ತಾರೆ. ಹಿಂದೂ ಕಾರ್ಯಕರ್ತರ ಹತ್ಯೆ ಜಾಸ್ತಿ ಆಗೋದು ಈ ಸಂದರ್ಭದಲ್ಲಿ. ಆಮೇಲೆ ಎಲ್ಲೆಲ್ಲಿ ಹಿಂದೂಗಳು ಗೋ ಹತ್ಯೆ ನಿಷೇಧ ಇದ್ರ ಕುರಿತಂತೆ ಫೈಟ್ ಮಾಡ್ತಾರೋ ಅವ್ರನ್ನೆಲ್ಲ ಮಟ್ಟ ಹಾಕುವಂಥ ಪ್ರಯತ್ನ ಮಾಡ್ತಾರೆ. ಹಿಂದೂಗಳ ಗಣೇಶೋತ್ಸವ ಬಂದಾಗಲೇ ಎಷ್ಟು ರೂಲ್ಸ್ ಹಾಕ್ಬಿಡ್ತಾರೆ ಅಂತಂದ್ರೆ ಗಣೇಶನ ಪೆಂಡಾಲ್ನ ಇಡೋದಕ್ಕೆ 100 ಸಲ ಯೋಚನೆ ಮಾಡ್ಬೇಕಪ್ಪ ಅನ್ನೋ ತರ ಮಾಡಿರ್ತಾರೆ. ಅಂಡ್ ಫೈನಲಿ ಈ ತರದ್ದು ಯಾವ್ದಾದ್ರು ಹಿಂದೂಗಳ ಉತ್ಸವ ಇದ್ರೆ ಅಲ್ಲಿ ಮಧ್ಯ ಬಂದು ತಲೆ ತೋರಿಸ್ತಾರೆ ಮತ್ತು ಮುಸಲ್ಮಾನರಿಗೆ ಟಿಪ್ಪು ಜಯಂತಿ ತರದನ್ನು ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ನೀವು ಯಾವ ದೃಷ್ಟಿಯಿಂದ ನೋಡಿದ್ರು ಸಿದ್ದರಾಮಯ್ಯನವರು ಅಧಿಕಾರದಲ್ಲಿ ಇದ್ದಾಗಲೆಲ್ಲವೂ ಕೂಡ ಅದು ಕಾನ್ಫ್ಲಿಕ್ಟ್ ನ ಅವಧಿ ಅಂತ ನಾನು ಭಾವಿಸ್ತೀನಿ. ಹಿಂದೂ ಮುಸಲ್ಮಾನರ ಕಾನ್ಫ್ಲಿಕ್ಟ್ ಅಂತ ನಾನು ಭಾವಿಸ್ತೀನಿ. ಯಾವ ಸಿದ್ದರಾಮಯ್ಯ ಅವರ ಸರ್ಕಾರ ಬಂದಾಗ ಹಿಂದೂಗಳನ್ನ ತಿವಿಯುವಂತ ಕೆಲಸ ಆಗತ್ತೆ, ಅಥವಾ ಹಿಂದೂಗಳ ಆಚರಣೆ ಬೇರೆ ಪದ್ಧತಿ ಸಂಪ್ರದಾಯಗಳ ಪಾಲನೆಗೆ ಒಂದು ಕಠಿಣವಾದ ಷರತ್ತುಗಳನ್ನ ವಿಧಿಸ್ತಾರೆ ಅಂತ ನೀವು ಹೇಳ್ತಿದ್ದೀರಿ. ಅದೇ ಸಿದ್ದರಾಮಯ್ಯನವ್ರ ಸರ್ಕಾರದಲ್ಲೇ ಅಲ್ವಾ ವಿಧಾನಸೌಧದ ಆವರಣದಲ್ಲಿ ಕನ್ನಡಾಂಬೆ ಭುವನೇಶ್ವರಿಯ ಪ್ರತಿಮೆ ಅನಾವರಣ ಆಗಿದ್ದು? ಅದನ್ನೇ ವಿರೋಧಿಸಿದಲ್ವಾ ಭಾನು ಮುಷ್ತಾಕ್.
ಈಗ ಅದೇ ಕನ್ನಡ ಭುವನೇಶ್ವರಿ ತಾಯಿನ ಸಿದ್ದರಾಮಯ್ಯನವರು ಅನಾವರಣ ಮಾಡಿದ್ರು. ಅದೇ ಸಿದ್ದರಾಮಯ್ಯನವರು ಅನಾವರಣ ಮಾಡಿದ ಕನ್ನಡ ಭುವನೇಶ್ವರಿ ತಾಯಿನ ಆಕೆ ವಿರೋಧಿಸ್ತಾರೆ. ನೀವು ಭುವನೇಶ್ವರಿ ಅನ್ನೋ ದೇವಿಯ ರೂಪದಲ್ಲಿ ಕನ್ನಡವನ್ನು ಯಾಕೆ ತಂದಿದ್ದೀರಾ ಅಂತಂದ್ರೆ, ಅದನ್ನು ದೇವಿಯ ರೂಪದಲ್ಲಿ ತಂದು ಮುಸಲ್ಮಾನರನ್ನ ಈ ಒಟ್ಟಾರೆ ವ್ಯವಸ್ಥೆಯಿಂದ ದೂರ ಇಡುವ ಪ್ರಯತ್ನ ನಿಮ್ದು ಅಂತ ಹೇಳ್ತಾರೆ. ಅಂದ್ರೆ ನೀವು ಒಂದು ಸಾಹಿತ್ಯ ಸಮ್ಮೇಳನ ಅನ್ನುವಂಥ ಒಂದು ಪವಿತ್ರ ವೇದಿಕೆಯಲ್ಲಿ ಹಿಂದೂ ಮುಸ್ಲಿಂ ಅನ್ನುವಂಥ ವಿಚಾರವನ್ನ ಭುವನೇಶ್ವರಿ ತಾಯಿಯ ವಿಚಾರಕ್ಕೋಸ್ಕರ ತರ್ತೀರಾ. ಇದೇ ಪ್ರಶ್ನೆಯಿಂದ ಸಿದ್ದರಾಮಯ್ಯನವ್ರನ್ನ ಪ್ರಾಬಬ್ಲಿ ನೀವು ಕೇಳಬೇಕಾಗಿದೆ. ನೀವು ಯಾವ ಭುವನೇಶ್ವರಿ ದೇವಿಯನ್ನ ಅಲ್ಲಿ ಇನಾಗ್ರೇಟ್ ಮಾಡಿದ್ರು ಅಥವಾ ಆಕೆಯನ್ನು ಅನಾವರಣಗೊಳಿಸಿದ್ರೋ ಅದೇ ಭುವನೇಶ್ವರಿ ತಾಯಿಯನ್ನು ವಿರೋಧಿಸಿದವರನ್ನ ನೀವು ಚಾಮುಂಡೇಶ್ವರಿ ತಾಯಿಯ ಕಾರ್ಯಕ್ರಮವೊಂದಕ್ಕೆ ಇನಾಗ್ರೇಷನ್ ಕರೆಸೋದು ಹೇಗೆ? ಸಿದ್ದರಾಮಯ್ಯನವರಿಗೆ ಈ ಪ್ರಶ್ನೆಯೇ ಹೊರತು ಈ ಪ್ರಶ್ನೆ ನಮ್ಗೆ ನಿಮ್ಗೆ ತುಂಬಾ ಕಡಿಮೆ ಅಂತ ನನಗನ್ಸೋದು. ಅಲ್ಲ, ಈಗ ಒಂದು ಸೆಕ್ಯುಲರ್ ಸರ್ಕಾರ ಬೈ ದ ಕಾನ್ಸ್ಟಿಟ್ಯೂಷನ್ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಸೆಕ್ಯುಲರ್ ಇರಬೇಕು ಅಂತ. ಸೆಕ್ಯುಲರ್ ಇದ್ದಾಗ ಒಂದು ಭಾಷೆನ ದೇವರಿಗೆ ಹೋಲಿಕೆ ಮಾಡೋದಾಗ್ಲಿ ಅಥವಾ ಒಂದು ದೇವ ಅಥವಾ ದೇವಿಯನ್ನ ಆ ಭಾಷೆಯ ಪ್ರಾತಿನಿಧ್ಯಕ್ಕಾಗಿ ಅದರ ಒಂದು ಮೂರ್ತಿಯನ್ನ ಮಾಡೋದಾಗ್ಲಿ ಸೆಕ್ಯುಲರ್ ನಡೆ ಆಯ್ತಾ ಇದು ಅಂತ. ಒಂದು ನೆಲದ ಪರಂಪರೆ ಅಂತ ಒಂದಿರುತ್ತೆ. ಈ ನೆಲದ ಪರಂಪರೆ ಏನು ಹೇಳುತ್ತೆ ಅಂತಂದ್ರೆ, ಈ ನೆಲದಲ್ಲಿ ಯಾರಿಂದ ಉಪಕೃತರಾಗ್ತೀವೋ ಎಲ್ಲರನ್ನೂ ದೇವರ ಸ್ವರೂಪದಲ್ಲಿ ಕಾಣ್ತೀವಿ ಅಂತ. ನಾವು ಸ್ತ್ರೀಯರನ್ನ ದೇವರು ಅಂತ ಕರಿತೀವಿ, ನಾವು ನದಿಯನ್ನ ದೇವರು ಅಂತ ಕರಿತೀವಿ, ನಾವು ಭೂಮಿ ತಾಯಿಯನ್ನ ಅಮ್ಮ ಅಂತ ಕರೆದು ಆಕೆಯನ್ನ ಪೂಜಿಸ್ತೀವಿ, ನಾವು ಹಾಡಬೇಕಾದಾಗ ವಂದೇ ಮಾತರಂ ಅಂತ ತಾಯಿಯನ್ನ ಗೌರವಿಸುವಂತ ಹಾಡುಗಳನ್ನು ಹಾಡ್ತೀವಿ. ಇದು ಪರಂಪರಾನುಗತವಾಗಿ ಬಂದಿರುವಂಥದ್ದು. ನಾವು ಎಲ್ಲಿವರೆಗೂ ಇದ್ದೀವಿ ಅಂತಂದ್ರೆ, ಊರಿಗೆ ಹೋದ್ರೆ ಪ್ಲೇಗಮ್ಮ ಅಂತ ದೇವಿ ಇದ್ದಾಳೆ. ನೀವು ಬ್ರಾಹ್ಮಣರ ದೇವರು ಅಂತ ಕರೆಯುವಂತ ಎಲ್ಲ ದೇವರನ್ನು ಬಿಟ್ಟರು ಹಳ್ಳಿಗಳಲ್ಲಿ ಪ್ಲೇಗಮ್ಮ ಇದ್ದಾಳೆ. ನೀವು ಕ್ಷಾಮ ಬಂದಾಗ ಅಲ್ಲಿ ಪೂಜಿಸುವಂತ ದೇವಿ ಬೇರೆ. ಆಯಾ ಕಾಲದಲ್ಲಿ ನಮಗೆ ಯಾರ್ಯಾರು ರಕ್ಷಣೆ ಕೊಡ್ತಾರೋ ಎಲ್ಲರನ್ನು ದೇವರ ಸ್ವರೂಪದಲ್ಲಿ ಕಂಡಿರೋದು ಭಾರತದ ಪರಂಪರೆ. ಅದನ್ನೇ ನಾನು ಹೇಳ್ತಿರೋದು. ಯಾವಾಗ ನಿಮ್ಗೆ ಈ ನೆಲದ ಪರಂಪರೆ ಅರ್ಥವಾಗೋದಿಲ್ವೋ ಅಥವಾ ಅರ್ಥ ಆಗದೆ ಇರೋದು ಒಂದು ಪಾರ್ಟು, ಅಟ್ಲೀಸ್ಟ್ ಅರ್ಥ ಆಗದೆ ಇರುವಾಗ ಪ್ರಶ್ನೆ ಕೇಳ್ಕೊಂಡು ಮತ್ತೊಂದು ಮಾಡ್ಕೊಂಡು ಅರ್ಥ ಮಾಡ್ಕೊಳ್ಬಹುದು. ಆದರೆ ಅರ್ಥ ಆದ ನಂತರವೂ ಕೂಡ ನನಗಿದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಇಷ್ಟ ಇಲ್ಲ, ನಾನು ಇದನ್ನು ನೆಗೆಟಿವ್ ಆಗೇ ತೆಗೆದುಕೊಳ್ತೀನಿ ಅಂತ ನಿಶ್ಚಯ ಮಾಡೋರನ್ನ ಈ ನೆಲದ ಪರಂಪರೆಯ ಗೌರವದ ಒಂದು ಕಾರ್ಯಕ್ರಮಕ್ಕೆ ಕರೆದಿದ್ದು ತಪ್ಪು ಅಂತ. ನೀವು ಸಾಧಾರಣ ಏನಾಗುತ್ತೆ ಚಕ್ರವರ್ತಿ ಸರ್, ಮತ್ತೊಂದು ಸಮುದಾಯದ ವ್ಯಕ್ತಿ, ಅದು ಮಹಿಳೆ ಆಗಿರ್ಲಿ ಗಂಡಸಾಗಿರ್ಲಿ ಯಾರೇ ಆಗಿರ್ಲಿ, ಹಿಂದೂ ಸಮುದಾಯದ ಬಗ್ಗೆ ಅಥವಾ ಹಿಂದೂ ಸಮುದಾಯದ ಪದ್ಧತಿ ಪಾಲನೆ ಸಂಪ್ರದಾಯಗಳ ಬಗ್ಗೆ ಮಾತನಾಡಿದಾಗ ನಿಮ್ ಧರ್ಮದ ಬಗ್ಗೆ ನೀವು ಕೇಳ್ತೀರೇನ್ರಿ ಅನ್ನೋ ಒಂದು ಆಬ್ವಿಯಸ್ ರಿಟಾರ್ಟ್ ನಾವು ನೋಡಿದ್ದೀವಿ. ಆದ್ರೆ ಇಲ್ಲಿ ಭಾನು ಅವರು ಯಾವ ಒಂದು ಗೌರವಕ್ಕಾಗಿ ಇವತ್ತು ಆಯ್ಕೆ ಆಗಿದ್ದಾರೆ, ದಸರಾವನ್ನ ಇನಾಗ್ರೇಟ್ ಮಾಡಲಿಕ್ಕೆ ಬುಕ್ಕರ್ ಪ್ರೈಸ್ ಗೆದ್ದಿದ್ದಾರೆ. ಆ ಬುಕ್ಕರ್ ಪ್ರೈಸ್ ಗೆಲ್ಲಿಕ್ಕೆ ಕಾರಣ ಅವ್ರ ಪುಸ್ತಕ. ಆ ಪುಸ್ತಕದಲ್ಲಿ ಅವ್ರು ಬರ್ದಿರೋದೇನೆ ಮುಸ್ಲಿಂ ಸಮುದಾಯದಲ್ಲಿ ಮಹಿಳೆಯರಿಗೆ ಆಗ್ತಿರುವಂಥ ಅನ್ಯಾಯ, ಅವ್ರು ಬದುಕ್ತಿರುವಂಥ ಆ ಕಂಡೀಷನ್ಗಳು, ಆ ಒತ್ತಡಗಳ ನಡುವೆ ಅವ್ರು ನಡೆಸ್ತಿರುವಂಥ ಜೀವನದ ಬಗ್ಗೆ. ಸೊ ಇಸ್ ದಟ್ ನಾಟ್? ನನಗೆ ಬಹಳ ಸಂತೋಷ ಏನು ಅಂತಂದ್ರೆ ಆಕೆ ಅದನ್ನು ರೇಸ್ ಮಾಡಿದ್ದಾರೆ. ಈಗ ಯೋಚನೆ ಮಾಡಿ, ಹಾಗೆ ರೇಸ್ ಮಾಡಿರೋರನ್ನ ಯಾವ ಕಾರ್ಯಕ್ರಮಕ್ಕೆ ಕರಿಬೇಕು? ನಾವು ಮಸೀದಿ ಯಾವುದಾದ್ರೂ ಕಾರ್ಯಕ್ರಮಕ್ಕೆ ಕರೆದು ಅಥವಾ ಮುಸಲ್ಮಾನರೇ ಸೇರಿರುವಂಥ ಕಾರ್ಯಕ್ರಮ, ಆ ಥರದ ಕಾರ್ಯಕ್ರಮಗಳಿಗೆ ನಾವು ಕರೆದು ಅಲ್ಲಿ ಇನಾಗ್ರೇಷನ್ ಮಾಡಿದ ನಂತರ ನಾವು ಅದನ್ನು ಮಾತಾಡ್ಲಿಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು. ನೀವು ಯೋಚನೆ ಮಾಡಬೇಕಾಗಿರೋ ರೀತಿ ಅದು. ಉದಾಹರಣೆಗೆ, ಈಗ ಯಾರಾದರೂ ಜಾತಿ ವ್ಯವಸ್ಥೆಯ ಬಗ್ಗೆ ಬೈದು ಮಾತಾಡಿರೋರನ್ನ ನಾವು ಯಾವ ಕಾರ್ಯಕ್ರಮಕ್ಕೆ ಕರಿತೀವಿ? ಹಿಂದೂಗಳ ಕಾರ್ಯಕ್ರಮಕ್ಕೆ ಕರಿತೀವಿ. ಜಾತಿ ವ್ಯವಸ್ಥೆ ತಪ್ಪು, ಅದನ್ನು ತಿಳಿ ಹೇಳಿ ಹಿಂದೂಗಳಿಗೆ ಅಂತ. ವಿ ಅಗ್ರಿ. ಸ್ವಾಮಿ ವಿವೇಕಾನಂದರ ಫೋಟೋ ಇಟ್ಟು ಪೂಜೆ ಮಾಡೋದು ನಾನೇ. ಆದರೆ ಜಾತಿ ವ್ಯವಸ್ಥೆಯ ಬಗ್ಗೆ ಅವರಷ್ಟು ಕಟ್ಟುನಿಟ್ಟಾಗಿ ಮಾತನಾಡಿರೋರು ಮತ್ತೊಬ್ಬರು ಇಲ್ಲ. ಜಾತಿ ವ್ಯವಸ್ಥೆ ಬಗ್ಗೆ ಅಲ್ಲದೆ ಹಿಂದೂ ಸಮಾಜದಲ್ಲಿ ಇರಬಹುದಾಗಿರುವಂಥ ದೋಷಗಳನ್ನೆಲ್ಲ ಅವರಷ್ಟು ಅತ್ಯಂತ ಕಠೋರವಾಗಿ ಮಾತನಾಡಿದವರಿಲ್ಲ. ಅವ್ರನ್ನ ಗೌರವದಿಂದ ಹಿಂದೂ ಸಮಾಜದಲ್ಲಿ ಪೂಜಿಸ್ತೀವಿ. ನಾವೇನು ಇಸ್ಲಾಂ ಸಮಾಜ ಪೂಜಿಸಬೇಕು ಅನ್ಕೋತೀವ? ಈಗ ನೀವು ಮಾತಾಡಿರೋದು ಇಸ್ಲಾಂ ಸಮಾಜದ ಕುರಿತಂತೆ ಇರುವಾಗ ನಿಮ್ಮನ್ನ ಇಸ್ಲಾಮಿಕ್ ಸಮಾಜದ ನಡುವೆ ಒಂದು ಐಕಾನ್ ಆಗಿ ಬಿಂಬಿಸುವಂತ ಪ್ರಯತ್ನ ಆಗಬೇಕು. ಹಿಂದೂ ಸಮಾಜದಲ್ಲಿ ಯಾಕೆ? ನಮಗೆ ನಮ್ಮಂತಿದ್ದುವಂತ ಅನೇಕ ಜನ ಇದ್ದಾರೆ, ಅವ್ರನ್ನೇ ಕರೆಸ್ಕೊಳ್ತೀವಿ. ನೀವು ಅದನ್ನು ಬಿಟ್ಟು ನೀವು ಹಿಂದೂ ಸಮಾಜವನ್ನ ಈ ತರ, ಕಳೆದ ಬಾರಿ ಹಂಸಲೇಖ ನೀವು ಕರೆಸಿದ್ರಿ. ಯಾತಕ್ಕೆ ಕರೆಸಿದ್ರಿ? ಹಂಸಲೇಖ ಆಗೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಸ್ಟೇಟ್ಮೆಂಟ್ ಏನಿತ್ತು ಅಂತಂದ್ರೆ, ಪೇಜಾವರ ಶ್ರೀಗಳು ರಕ್ತ ಕುಡಿಲಿ ಅಥವಾ ತಿನ್ಲಿ ಅನ್ನುವಂಥ ಏನೋ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಅವರು. ಸಮಥಿಂಗ್ ವೇರ್ಡ್ ಸ್ಟೇಟ್ಮೆಂಟ್ ಇತ್ತು ಅವರದ್ದು. ಆ ಸ್ಟೇಟ್ಮೆಂಟ್ನ ಪರ ವಿರೋಧ ಚರ್ಚೆಗಳಾದವು. ಪ್ರಾಬಬಲಿ 2 ವರ್ಷಗಳ ಹಿಂದೆ ಚರ್ಚೆ ತುಂಬ ವ್ಯಾಪಕವಾಗಿ ನಡೀತು. ವ್ಯಾಪಕವಾಗಿ ನಡೆದಾಗ ಕೊನೆಗೆ ಸರ್ಕಾರ ಏನು ಮಾಡ್ಬಿಡ್ತು, ಅವ್ರನ್ನೇ ಇನಾಗ್ರೇಷನ್ಗೆ ಕರೆದ್ಬಿಡ್ತು. ಯಾತಕ್ಕೆ ಕರೆದ್ರಿ ನೀವು?
ನೀವು ಹಿಂದೂಗಳನ್ನ ಹರ್ಟ್ ಮಾಡಬೇಕು ಅಂತ ಕರೆದ್ರಿ. ಬಟ್ ನಾವು ಸ್ವೀಕಾರ ಮಾಡಿದ್ವಿ ಅದನ್ನ. ಯಾತಕ್ಕೆ ಸ್ವೀಕಾರ ಮಾಡಿದ್ವಿ ಅಂತಂದ್ರೆ, ಆಯ್ತು ಏನೋ ನಮ್ಮ ಒಳಿತಿಗೆ ಏನೋ ಚರ್ಚೆ ತಂದಿರಬಹುದು, ಆ ಚರ್ಚೆಯ ಮುಂದಿನ ಭಾಗವಾಗಿ ಹೋಗ್ಬೋದು. ಆದ್ರೆ ಈ ಬಾರಿ ನೀವು ಕರೆದಿರೋದು ಯಾರನ್ನ? ಸಂಬಂಧವೇ ಇಲ್ಲ ನಮಗೆ. ಆ ಆಲೋಚನೆ ಇಟ್ಕೊಂಡು ನೋಡುವಾಗ ಸಿದ್ದರಾಮಯ್ಯನವರ ಒಟ್ಟಾರೆ ನಡೆ ಅವತ್ತಿನಿಂದ ಇವತ್ತಿನವರೆಗೂ ಹಿಂದೂಗಳನ್ನ ಇರಿಟೇಟ್ ಮಾಡಬೇಕು, ಹಿಂದೂ ಸಮಾಜವನ್ನ ನೀವು ಈ ಕರ್ನಾಟಕದಲ್ಲಿ ಸೆಕೆಂಡರಿ ದರ್ಜೆಯ ಸಿಟಿಸನ್ಸ್ ಅಂತ ಪದೇ ಪದೇ ತೋರಿಸ್ಬೇಕು, ನಾನು ನನ್ನ ಬೂಟು ಕಾಲಿನ ಅಡಿಯಲ್ಲಿ ಏನನ್ನು ಬೇಕಿದ್ರೂ ಮಾಡಬಲ್ಲೆ ಎನ್ನುವಂತ ದಮನ ನೀತಿಯ ದರ್ಶನ ಇದೆಯಲ್ಲ, ಅದು ಸಿದ್ದರಾಮಯ್ಯನವರ ಉದ್ದೇಶ. ಹಂಸಲೇಖ ಆಗ್ಲಿ ಭಾನುವಾರಾಗ್ಲಿ, ನಾವ್ ಯಾಕೆ ಅವರ ಕೆಲಸ, ಅವರ ಒಂದು ಫುಟ್ ಪ್ರಿಂಟ್ ಅನ್ನ ನಾವು ನೋಡೋದು? ಅಲ್ಲ, ನನಗೆ ಇದು ಅರ್ಥನೇ ಆಗ್ತಿಲ್ಲ. ನೀವು ನಿಮ್ಮ ಚಾನಲ್ ಕರೀರಲ್ಲ, ನಿಮ್ ಚಾನಲ್ ಇನಾಗ್ರೇಷನ್ ಕರೀರಿ, ನಿಮ್ ಮನೆ ಇನಾಗ್ರೇಷನ್ ಕರೀರಿ, ನಿಮ್ ಆಫೀಸ್ ಇನಾಗ್ರೇಷನ್ ಕರೀರಿ, ನಿಮ್ ಡಿಸ್ಕಷನ್ ಅಲ್ಲಿ ಕೂರಿಸ್ಕೊಳ್ಳಿ. ಯಾಕೆ? ನನ್ನ ಹಬ್ಬ, ಅದ್ ನನ್ನ ಹಬ್ಬ, ನನ್ನ ಆಚರಣೆ, ನನ್ನ ಆಲೋಚನೆ, ನನ್ನ ಪರಂಪರೆಯ ಪರಿಕಲ್ಪನೆ. ನಾನು ಇಡೀ ಪರಂಪರೆ ಜೊತೆಗೆ ಹಿಂಗಿದ್ದೀನಿ, ನನ್ನ ಹಬ್ಬ ಯಾಕೆ ನೀವು ಟಾರ್ಗೆಟ್ ಮಾಡಬೇಕು? ನೀವು ವಿಧಾನಸೌಧದಲ್ಲಿ ಕಾರ್ಯಕ್ರಮಕ್ಕೆ ಕರೀರಿ ಬಾನು ಮುಷ್ತಾಕ್ ಅವ್ರನ್ನ, ಐ ಹ್ಯಾವ್ ನೋ ಪ್ರಾಬ್ಲಮ್. ನೀವು ವಿಧಾನಸೌಧದಲ್ಲಿ ಹಂಸಲೇಖನ್ ಕರೆದು ಕಾರ್ಯಕ್ರಮ ಮಾಡ್ಕೊಳ್ಳಿ. ಆದರೆ ನೀವು ನನ್ನ ಪರಂಪರಾನುಗತವಾಗಿ ಬಂದಿರುವಂತ ದೇವಿಯ ಅರ್ಚನೆಯ, ಆಕೆಯ ವೈಭವದ ಕಾರ್ಯಕ್ರಮವನ್ನ, ಆಕೆ ಅಸುರರ ಮೇಲೆ ವಿಜಯ ಸಾಧಿಸಿರುವಂತ ಆ ಸಂಭ್ರಮದ ಉತ್ಸವವನ್ನ ನೀವು ಯಾಕೆ ಹಾಳು ಮಾಡ್ತಿದ್ದೀರಿ? ಈಗ ಚಾಮುಂಡಿ ಬೆಟ್ಟ, ಈ ಬೆಟ್ಟ ನಾವೇನು ಅಂದ್ರೆ ಯಾರಿಗೂ ಇದನ್ನ ಲೀಸ್ ಕೊಟ್ಟಿಲ್ಲ ಅಲ್ವಾ? ಕೊಟ್ಟಿದ್ದಾರೆ ಯಾರು? ಚಾಮುಂಡಿ ಯಾರದು? ಚಾಮುಂಡಿಯದ್ದು ಯಾರಿಗೂ ಲೀಸ್ ಕೊಟ್ಟಿಲ್ಲ. ಬಟ್ ಚಾಮುಂಡಿಯದ್ದಲ್ವಾ? ನಾವಂತೂ ಇಡೀ ಜಗತ್ತೇ ಭಗವಂತನದ್ದು ಅಂತ ನಂಬ್ತೀವಿ. ಅದು ಚಾಮುಂಡಿಯದ್ದು. ಹೀಗಾಗಿ ಲೀಸ್ ಕೊಟ್ಟಿದ್ದೀವಿ ಅಂತಂದ್ರೆ ಸರ್ಕಾರ ಚಾಮುಂಡಿ ಇದ್ದಾಗ ಬಂದಿತ್ತು ಅಂತನಾ? ಅದು ಈಗ ಬಂದಿರೋದ? ಅದು ಚಾಮುಂಡಿಗೆ ಸೇರಿದ್ದು ಅನ್ನೋ ಕಾರಣಕ್ಕೋಸ್ಕರವೇ ಚಾಮುಂಡಿ ಬೆಟ್ಟ. ಸೊ ಹೀಗಾಗಿ ನನಗಂತೂ ಅನುಮಾನವೇ ಇಲ್ಲ ಚಾಮುಂಡಿಯ ಬೆಟ್ಟ ಅದು ಅಂತ. ಬಹುಶಃ ಮೈಸೂರಿನವ್ರಿಗೂ ತೊಂದರೆ ಇರಲಿಕ್ಕಿಲ್ಲ ಆ ವಿಚಾರದಲ್ಲಿ. ಇಡೀ ಕರ್ನಾಟಕ ರಾಜ್ಯದ ಜನತೆ, ದೇಶದ ಜನತೆಗಳಿಗೂ ಅದು ಚಾಮುಂಡಿಯ ಬೆಟ್ಟ ಅಂತ ನಾನು ನಂಬಿದ್ದೀನಿ, ನನ್ನ ತಂದೆ ನಂಬಿದ್ದಾರೆ, ನನ್ನ ತಾತ ನಂಬಿದ್ರು, ನನ್ನ ಮುತ್ತಾತ ಒಪ್ಕೊಂಡಿದ್ರು, ನನ್ನ ಪೀಳಿಗೆಯಿಂದ ಪೀಳಿಗೆ ಅದನ್ನು ಚಾಮುಂಡಿ ಬೆಟ್ಟ ಅಂತ ಕರೆದಿದೆ. ಹೌ ಕ್ಯಾನ್ ಯು ಸೇ ಅದು ಯಾರಿಗೂ ಗುತ್ತಿಗೆ ಇಲ್ಲ ಅಂತ? ಚಾಮುಂಡಿಯ ಆಸ್ತಿ ಅದು, ಚಾಮುಂಡಿದ್ ಮಾತ್ರ, ಚಾಮುಂಡಿಯದ್ದು. ಓಕೆ, ಯಾರ್ಯಾರು ಚಾಮುಂಡಿನ ಒಪ್ಪಿಕೊಂಡು ಬರ್ತಾರೋ, ನಂಬ್ತಾರೋ, ಶ್ರದ್ಧೆಯಿಂದ ಒಪ್ಕೊಳ್ತಾರೋ ಅವ್ರು ಎಲ್ರಿಗೂ ಸೇರಿದ್ದು. ಡಿ ಕೆ ಶಿವಕುಮಾರ್ ಅವರು ಬಹಳ ಶ್ರದ್ಧೆಯಿಂದ ನಾವು ಒಪ್ಪಿದಾರಲ್ಲ ಚಾಮುಂಡೇಶ್ವರಿ. ಅಫ್ಕೋರ್ಸ್ ಡಿ ಕೆ ಶಿವಕುಮಾರ್ ಅವ್ರಿಗೂ ಸೇರಿದ್ದು. ಎಲ್ಲ ಚಾಮುಂಡಿಯ ಭಕ್ತರು, ಎಲ್ಲರ ಆಸ್ತಿ ಆ ಚಾಮುಂಡಿ ಬೆಟ್ಟ. ವಾಟ್ ಇಸ್ ಅ ಪ್ರಾಬ್ಲಮ್? ನಂಗೆ ಪ್ರಾಬ್ಲಮ್ ಇಲ್ಲಿದೆ ಗೊತ್ತಾಗ್ತಿಲ್ಲ. ಅಲ್ಲ, ಅವ್ರು ಹೇಳಿದ್ರು ಭಾನು ಮುಷ್ತಾಕ್ ಅವರು ಅಲ್ಲಿಗೆ ಹೋಗೋದ್ರಲ್ಲಿ ತಪ್ಪೇನಿಲ್ಲ. ಭಾನು ಮುಷ್ತಾಕ್ ಅವರು ಚಾಮುಂಡಿ ಬೆಟ್ಟಕ್ಕೆ ಬರೋದ್ರಲ್ಲಿ ತಪ್ಪೇನೂ ಇಲ್ಲ. ಚಾಮುಂಡಿ ಬೆಟ್ಟ ಭಕ್ತರದ್ದು ಹೌದು, ಆದ್ರೆ ಯಾರಾದ್ರೂ ಬರ್ತಾರೆ, ನೋಡ್ಕೊಂಡು ಹೋಗ್ತಾರೆ, ಸರಿ. ಆದರೆ ಇಡೀ ಆ ಪರಂಪರೆಯ ಒಂದು ಕಾರ್ಯಕ್ರಮದ ಇನಾಗ್ರೇಷನ್ಗೆ ಆಕೆ ಬಂದಾಗ ಅವಾಗ ಪ್ರಾಬ್ಲಮ್ ಆಗುತ್ತೆ. ಇನ್ಫ್ಯಾಕ್ಟ್ ಚಾಮುಂಡಿ ಬೆಟ್ಟದ ದೇವಸ್ಥಾನದಲ್ಲಿ ಮುಸಲ್ಮಾನರಿಗೂ ಎಂಟ್ರಿ ಇದೆ, ಕ್ರಿಶ್ಚಿಯನ್ರಿಗೂ ಎಂಟ್ರಿ ಇದೆ. ಯಾರು ಚಾಮುಂಡಿಯ ಉತ್ಸವ ಬೇಡ, ನಮಗೆ ಉತ್ಸವ ನಾವು ಮಹಿಷಂದು ಮಾಡ್ತೀವಿ ಅಂತ ಹೇಳ್ತಾರೋ ಅವರು ಬಂದು ಹೋಗ್ತಾರೆ. ಅವರು ತಂಪಾಡಿಗೆ ತಾವು ಬಂದು ಚಾಮುಂಡಿಯ ದರ್ಶನ ತೆಗೆದುಕೊಂಡು ಹೋಗ್ತಾರೆ, ನೋ ಪ್ರಾಬ್ಲಮ್. ಆದರೆ ಪ್ರಾಬ್ಲಮ್ ಇರೋದು ಈ ಕಾರ್ಯಕ್ರಮದ ಈ ಉತ್ಸವ, ಚಾಮುಂಡಿಯನ್ನ ವಿರೋಧಿಸುವ, ಧಿಕ್ಕರಿಸುವ 1% ಜನ ಇರ್ಬೋದಾ? 2% ಜನ ಇಟ್ಕೊಳ್ಳಿ, ನಾನು ಒಂದನ್ನು ಆಡ್ ಮಾಡ್ತೀನಿ ನಿಮಗೆ. ಆದ್ರೆ 98% ಜನ ಒಪ್ತಾರಲ್ಲ. 98% ಜನ ಚಾಮುಂಡಿಯನ್ನ ಒಪ್ಪುವವರ ವೈಭವದ ಕಾರ್ಯಕ್ರಮ ಇನಾಗ್ರೇಷನ್ಗೆ ಒಪ್ಪದ 2% ಇಂದ ಕರ್ಕೊಂಬರೋದು ಯಾಕೆ? 98% ಅಲ್ಲಿ ಯಾರು ಇಲ್ವಾ? ನಿಮ್ಗೆ ಅವ್ರು ಯಾರು ಬೇಡವಾ? ಅಂದ್ರೆ ನೀವು ಆ 98% ಜನರ ಮುಂದೆ ಇವ್ರನ್ನ ಕರ್ಕೊಂಡು ಬಂದು ನಿಲ್ಲಿಸಿ ಇವರ ಒಳಗೆ ಒಂದು ಏನು ಅಸಹಜತೆಯನ್ನು ಉಂಟು ಮಾಡುವಂತ ಪ್ರಕ್ರಿಯೆ ಇದೆಯಲ್ಲ, ಅದನ್ನ ಮಾಡ್ತಾ ಇದ್ದೀನಿ ಅಂತ ನಾನು ಹೇಳ.